ಹಲೋ ಫ್ರೆಂಡ್ಸ್, ನಮಸ್ತೆ. ಇದು ಕಂಟಿನ್ಯೂಷನ್ ವಿಡಿಯೋ. ಫಸ್ಟ್ ವಿಡಿಯೋ ಮಾಡಿದ್ದೀನಿ, ಚಾತಕ ಪಕ್ಷಿ ಕನ್ನಡ ಕಾವ್ಯ ವಿಚಾರ 1 ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದೀನಿ. ಇದಕ್ಕೆ ಕನ್ನಡ ಕಾವ್ಯ ವಿಚಾರ 2 ಅಂತ ಕೊಡ್ತೇನೆ. ಸೊ ಈ ಚಾತಕ ಪಕ್ಷಿ ಬಗ್ಗೆ ನಾನು ಮಾತಾಡಿದ್ದೀನಿ ಫಸ್ಟ್ ವಿಡಿಯೋದಲ್ಲಿ. ಈ ಸೆಕೆಂಡ್ ವಿಡಿಯೋದಲ್ಲಿ ಇನ್ನೊಂದು ಬಂದು ಚಕ್ರವಾಕ ಪಕ್ಷಿ ಅಂತ ಇದೆ. ಅದನ್ನು ಕೂಡ ನಮ್ಮ ಕಾವ್ಯಗಳಲ್ಲಿ ಅಥವಾ ಕವಿಗಳು ಉಪಯೋಗಿಸ್ತಾ ಇರ್ತಾರೆ. ಈ ಚಕ್ರವಾಕ ಪಕ್ಷಿ ಅಂದರೆ ಏನಂತ ಅಂದರೆ, ಇದು ರಾತ್ರಿ ಅಂದರೆ ಅದು ಜೊತೆಯಲ್ಲಿರುತ್ತಂತೆ. ಮೋಸ್ಟ್ಲಿ ಗಂಡು ಹೆಣ್ಣು ಜೊತೆಯಲ್ಲಿರೋದೋ ಅಥವಾ ಅದ್ರ ಗುಂಪು ಎಲ್ಲ ಗುಂಪು ಸೇರಿ ಜೊತೆಯಲ್ಲಿರೋದೋ, ಎರಡು ಅರ್ಥ ಇಟ್ಕೊಳ್ಳಿ. ಜೊತೆಯಲ್ಲಿರೋ ಅಂಥ ಪಕ್ಷಿ ರಾತ್ರಿ ಆದರೆ, ಅದೇ ಬೆಳಗ್ಗೆ ಆಯಿತು ಅಂದರೆ ಅದು ಸಪ್ರೇಟ್ ಆಗಿಬಿಡ್ತಾವಂತೆ, ಸಪ್ರೇಟಾಗಿ ಹೊರಟೋಗಿರ್ತಾವಂತೆ. ಸೊ ಈ ಚಕ್ರವಾಕ ಪಕ್ಷಿ ಅನ್ನೋದೇನೆಂದರೆ ರಾತ್ರಿಗಾಗಿ ಕಾಯ್ತಂತೆ. ಯಾಕೆಂದರೆ ಜೊತೆಗಾರರ ಜೊತೆನೋ ಅಥವಾ ಜೊತೆಗಾರರ ಜೊತೆ ಇರ್ಬೋದು. ರಾತ್ರಿ ಆದರೆ, ಬೆಳಗ್ಗೆ ಆದರೆ ಇರೋಕ್ಕಾಗಲ್ಲ ಅಂತ ಅದು ರಾತ್ರಿಗಾಗಿ ಕಾಯುತ್ತೆ. ಯಾವುದಿದು? ಚಕ್ರವಾಕ. ಸೊ ಇದಾಯಿತಾ? ಫಸ್ಟ್ನೇದು ಚಾತಕ, ಎರಡನೇದು ಚಕ್ರವಾಕ. ನೆಕ್ಸ್ಟ್ ಬಂದು ಚಕೋರ ಪಕ್ಷಿ ಅಂತ ಬರುತ್ತೆ. ಚಕೋರ ಪಕ್ಷಿ ಅಂತ ಕಾವ್ಯದಲ್ಲಿ ಬರುತ್ತೆ. ಚಕೋರ ಪಕ್ಷಿ ಅಂದರೆ ಏನಂತಂದರೆ, ಇದು ಅದರ ವಿಚಾರ, ಈ ಮಳೆ ಹನಿ ಬರುತ್ತಲ್ಲ, ಈ ಚಕೋರ ಪಕ್ಷಿ ಮಳೆ ಹನಿನೇ ಕುಡಿಯೋದಂತೆ. ಮಳೆ ಹನಿನೇ ಕುಡಿದು ಬದುಕದ ಅಥವಾ ಮಳೆ ಹನಿನ ಕುಡಿಯುತ್ತಂತೆ. ನೀರು ಕುಡಿಬೇಕು ಅಂದರೆ ಇದು ಮಳೆ ಹನಿನೇ ಕುಡಿಬೇಕಂತೆ, ಇದು ಚಕೋರ ಪಕ್ಷಿ. ಸೊ ಇದು ಮಳೆ ಹನಿಗಾಗಿ ಕಾಯುತ್ತಂತೆ. ಕೆಲವು ಕಡೆ ಚಂದ್ರ ಚಕೋರ ಅಂತಲೂ ಬರುತ್ತೆ. ಅದು ಚಂದ್ರ ಚಕೋರ ಅಂದರೆ ಅದು ಎರಡೂ ಆಗ್ಬೋದು ಅಂತ. ಏನು ಮಳೆ ಬೆಳದಿಂಗಳಿಗೆ ಆಹಾರವಾಗಿ ಸೇರಿಸಿ ಚಕೋರ ಅಂದರೆ ಜೊತೆಗೆ ಅದು ಮಳೆ ಹನಿನ ನೀರಾಗಿ ಸೇವಿಸೋಕ್ಕೆ ಕಾಯುತ್ತೆ ಅನ್ನೋದಕ್ಕೇನೋ ಚಂದ್ರ ಚಕೋರ ಅನ್ನೋ ವರ್ಡ್ ಏನೋ ಇದೆ ಅನಿಸುತ್ತೆ. ಸೊ ಇಷ್ಟೇ, ಈ 3 ವಿಚಾರಗಳನ್ನ ಹಂಚ್ಕೊಳ್ಳೋಣ ಅಂಥೇಳಿ. ಇದ್ಯಾವುದೂ ನನ್ನ ಸ್ವಂತದ್ದಲ್ಲ, ಇವೆಲ್ಲ ಬೇರೆ ಕಡೆ ತಿಳ್ಕೊಂಡು ಹೇಳ್ತಾ ಇರೋದು. ಯಾರು ಅಂತ ಹೇಳಿದ್ದೀನಿ, ಅದು ನೋಡಿ ಯೂಟ್ಯೂಬ್ ಡಾಕ್ಟರ್ ಕೆ ಎಸ್ ಮಧುಸೂದನ್ ಅಂತೇಳಿ ಪ್ರೊಫೆಸರ್. ಅವರು ರಿಟೈರ್ಡ್ ಆಗಿದ್ದಾರೆ. ಅವರು ಹಲಗನ್ನಡ ತರಗತಿಗಳನ್ನ ನಡೆಸ್ಕೊಂಬಂದಿದ್ದ ಪಾಠಗಳನ್ನ ಕೇಳಿ ನಾನು ನಿಮಗೆ ವಿಚಾರ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.